ಇವ್ರಿ ಶ್ರೀಮನ್ ನಾರಾಯಣ. ಸಡನ್ ಕ್ರಶ್ ಆಗೋದ್ರೆ ಕಷ್ಟ ಆಗ್ಬಿಡುತ್ತೆ. ನಮ್ಮ ಅಕ್ಕಂಗ್ ಒಂದ್ ಮಾತು ಹೇಳು, ನಿಂಗೆ ಇರಲ್ಲ ಸರಿಯಾಗಿ. ಡಾಕ್ಟರ್ ಬ್ರೋನ ಇಮಿಟೇಟ್ ಮಾಡ್ಲಿಕ್ಕೆ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಅಂಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್. ಒಣ ಶಿವಮ್ಮ ಗುಡ್ ಮಾರ್ನಿಂಗ್. ನೋಡಿ ಹೆಂಗವ್ರೆ ನಮ್ ಬುಲ್ಬುಲ್ಸ್. ಪಕ್ಷಿಗಳು ಬಂದ್ ಎಲ್ಲ ತಿಂದ್ಬಿಡ್ತಾವ ಕಣೆ. ಓ ಎಲ್ಲ ತಿನ್ಬಿಡ್ತಾವಪ್ಪ. ನೀವು ಕಪಲ್ಸ್ ಆಗಿದ್ರೆ ಏನ್ ಮಾಡ್ತೀರಾ? ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಹುಡ್ಗಿ ಕಾಲ್ ಮಾಡ್ತೀರಾ ಅಥವಾ ನಿಮ್ ಹುಡ್ಗನ್ ಕಾಲ್ ಮಾಡ್ತೀರಾ ಅಲ್ವಾ? ಸಿಂಗಲ್ಸ್ ಆಗಿದ್ರೆ ದೇವ್ರ ಫೋಟೋ ನೋಡಿದ್ದಾಳೆ ನಂತರ. ಇಲ್ಲ ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಎತ್ತಿರೋರ್ಗೆ ಗುಡ್ ಮಾರ್ನಿಂಗ್ ಹೇಳಿ. ಏನೋ ಒಂದ್ ಮಾಡಿ ಯಾರಿಗೂ ಒಬ್ರು ಗುಡ್ ಮಾರ್ನಿಂಗ್ ಹೇಳಿ ಸ್ಟಾರ್ಟ್ ಮಾಡಿ ನಿಮ್ ಡೇನ. ಸಿಕ್ಕಾಬಟ್ಟೆ ಕೋಲ್ಡ್. ನನ್ ಫಸ್ಟ್ ಕೋಲ್ಡ್ ಎಲ್ಲ ಆಗಲ್ಲ, ವಾಯ್ಸು ಕೂಡ ಚೇಂಜ್ ಆಗ್ಬಿಟ್ಟಿದೆ ಅಲ್ವಾ? ಈ ಚಳಿಲಿ ಇನ್ನೂ ನಡಕ್ತಾ ಇದೀನಿ ನಾನು. ಇಟ್ಸ್ ಡ್ರಿಸಲಿಂಗ್ ಆಯ್ತಾ ನೋಡ್ರಿ ಇಲ್ಲಿ. ಯಪ್ಪ ನಮ್ಮಪ್ಪ ಚಳಿ ಆಗ್ತಾ ಇಲ್ವಾ ರೆಡಿ? ನಮ್ಮಪ್ಪ ಚಿಕ್ಕದಾಗ ಈಜಿ ಎಲ್ಲ ಕಲ್ತು ಬಿಟ್ಟಾಯ್ತು ಗೈಸ್. ಯವ್ವ ಈ ಚಳಿಲಿ ಅಲ್ಲಿಂದ ಬೀಳ್ಬೇಕಂತ ಬೀಳೋ. ನಾನು ನಿಧಾನಕ್ಕೆ ಇರ್ತೀನಿ, ನಂಗೆ ಗೊತ್ತು ನೀನ್ ತಾಳಿಕ್ಯಾ. ಜಂಪ್ ಮಾಡಿ ಜಂಪ್ ಮಾಡ್ಬಿಟ್ರೆ ಹೋಗ್ತೀನಿ. ಚಳಿ ಆಗಲ್ಲ ಪವಿ, ಚಳಿ ಆಗಲ್ಲ ಪವಿ ಬಿದ್ಬಿಡು. ಮಿಟಿಕ್ ಮಾಡಿ ನಂಗೆ ಕೊಳ್ಳ. ಆಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ಬರೀ ಡವ್ವು ನೋಡವಳು ಎಂತ ಡವ್ವು ಅಂದ್ರೆ ಡವ್ರಾಣಿ. ನಮ್ ಗುರುಗಳು ಸ್ವಿಮ್ಮಿಂಗ್ ಹೇಳ್ಕೊಟ್ಟವ್ರು, ನಾವು ಒಂಚೂರು ಅವ್ರಿಗೆ ಹೇಳ್ಕೊಟ್ಟು ಬರ್ತೀನಿ. ಸ್ವಿಮ್ಮಿಂಗ್ ತಳ್ತೀಯ ನೀನು? ಭಯ ಬಿದ್ದ ಬಿಸಿ ಕಾಫಿ ಕೊಡ್ಬೇಕು. ಒಂದು ಬಿಸಿ ಕಾಫಿ ಕೊಡಿಲ್ಲ. ಯಪ್ಪ ಹೆಂಗ್ ನಡುತ್ತ ಯಾವ ತಿರುಬೋಕಿ ನನ್ ಮಗನ್ ಗೊತ್ತು. ನಮ್ಮ ಮಾವ ಫುಲ್ ಶೇಕಿಂಗ್. ಪುಷ್ಪವತಿ ಬಿಸಿ ಕುಡಿ. ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದೀನಿ, ಕುಡಿ ವಶಿ. ನಿನ್ನ ಅಜ್ಜಿ ಹೋಗೆ ನನ್ನ ಮಗನ್ ತೆಗೆದು ಬಿಟ್ಟು ಅಂದ್ರೆ ಕೊಲೆ ಮಾಡ್ಬಿಡ್ತೀನಿ ಅಷ್ಟೇ. ನಾನ್ ನೋಡ್ದಂಗೆ ಫಾರ್ ದಿ ಫಸ್ಟ್ ಟೈಮ್ ಯಾವ ಚಿಕ್ಕ ವಯಸ್ಸಲ್ಲಿ ರೆಸಾರ್ಟ್ ಹೋಗಿದ್ದು ಇದೇ. ಫಾರ್ ದಿ ಚಿಕ್ಕ ವಯಸ್ಸಲ್ಲಿ 2 years back. ಏನಿಲ್ಲ, ನಾನು ಇನ್ನೂ ಸ್ಕೂಲ್ಗೆ ಹೋಗ್ತಿದ್ದೆ ಅವಾಗ.
ನಾನೇ ಕಾಲೇಜ್ಗೆ ಹೋಗ್ತಿದ್ದೆ, ನಾನು ರೇವದಲ್ಲಿ ಇದ್ದೆ, ರೇವದಲ್ಲಿ ರಜಾ ಹಾಕ್ಸ್ಕೊಂಡ್ ಬಂದಿದ್ದೆ. ನೀನ್ ಕೇಳದ ಆಯ್ತು, ಯಾಕೆ ಹೊಡಿತಿದ್ದೀರಾ? ಸಾಯ್ಬೇಡ್ರಿ ಗೈಸ್. ತುಂಬಾ ದಿನ ಆಗಿತ್ತು ಗೈಸ್ ಒಟ್ನಲ್ಲಿ ರೆಸಾರ್ಟ್ ಬಂದು. ಆಮೇಲೆ ಇಷ್ಟು ದಿನ ಆದ್ಮೇಲೆ ಬಂದಿದ್ದು. ಈ ಫ್ಯಾಮಿಲಿ ಎಲ್ಲ ಒಂದ್ ಕಡೆ ಹಿಂಗ್ ನೋಡಕ್ ಒಂಥರ ಖುಷಿ ಆಗ್ತಿದೆ, ಅದನ್ನ ಹೇಳಕ್ ಬಂದೆ. ನೋಡಿ ಗೈಸ್, ನಮ್ಮ ಅಮ್ಮ ನಂಗೆ ಸಪೋರ್ಟ್ ಮಾಡ್ತಿದ್ರೆ ಇವರೆಲ್ಲ ಎಷ್ಟು ಕರುಣೆ ಇಲ್ದಿರೋರು. ನಮ್ಮಮ್ಮ ಪಾಪ ಅವಳಿಗೆ ಕೋಲ್ಡ್ ಚಳಿ ಮೈ ತಡಿಯಲ್ಲ ಅಂತಿದ್ರೆ ಈ ನನ್ ಮಕ್ಳು ಕೇಳ್ತಾ ಇಲ್ಲ. ನನ್ ಮುಂದೆ ಹೋಗಕ್ಕೆ ಭಯ ಇವ್ರ ಹತ್ರ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಿಂತ್ಕೊಂಡು ಒಳಗಡೆ ನಿಂತ್ಕೊಂಡು ತಂದ್ಬಿಡೋದು ಎಷ್ಟು ಚೆನ್ನಾಗೈತೆ ಗೊತ್ತಾ? ನಾನು ಹಿಡಿತೀನಿ, ನೀವು ಸುಮ್ನೆ ಅಲ್ಲಿ ಇದ್ಬಿಡ್ರಿ. ನಾವು ಇಂತ ನಾನು ಚಪ್ಪಲಿಲೇ ನೋಡು, ಚಪ್ಪಲಿಲೇ ತಂದ್ಬಿಟ್ಲು. ಬಾಯ್ ಇನ್ನೊಂದ್ಸಲ ನಾನು ವಿಡಿಯೋ ಹಿಡಿತಾ ಇದ್ದೀನಿ. ಇಲ್ಲಿಂದ ಅಲ್ಲಿಗೆ ಯಾರು ಫಸ್ಟ್ ಟಚ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಹೋಗೆ ಇರೋ ಎಲ್ಲ ಲೈನ್ ಆಗಿ ನಿಂತ್ಕೊಂತೀವಿ. ಇಲ್ಲಿ ನಿಂತ್ಕೋ, ಒಬ್ಬೊಬ್ರೆ ಬೀಳ್ತೀವಿ. ಅಲ್ಲಿಂದ ಅಲ್ಲಿಗೆ ಯಾರು ಟಚ್ ಮಾಡ್ತೀರಾ? ಟಚ್ ಮಾಡ್ರಲ್ಲ, ಯಾರು ಈಜ್ ಬರಲ್ಲ. ಬರ್ತೈತೆ. ನೀನ್ ಇರೋದೇ ಸ್ಕೆಲಿಟನ್, ನಿನ್ ಬಾಡಿ ನಿನ್ ಎತ್ತಕ್ಕಾಗಲ್ಲ ಮೇಲಕ್ಕೆ. ಫಸ್ಟ್ ಸೆಕೆಂಡ್ ಸೈಡ್ ಹೈಟ್ ವೈಸ್ ನಿಂತ್ಕೊಳ್ರೆ. ಸುಮ್ನೆ ಎಲ್ಲರೂ ಬಿಡ್ರಿ. ಸರ್ ನಿಮ್ಮಪ್ಪ ಬೀಳ್ಲಿಲ್ಲ, ನಿಮ್ಮಪ್ಪ ಬೀಳ್ಲಿಲ್ಲ. ರೆಡಿ ಸ್ಟಾರ್ಟ್. ಓಕೆ ಡನ್. ಈ ತರ ಹಿಂಸೆ ಕೊಡ್ರೆ ಯಾರು ಬದುಕ್ತಾರೆ? ಒಳ್ಳೆ ಕೀಲು ಸ್ವಿಮ್ಮಿಂಗ್ ಪೂಲ್ ನೀರ್ ಹಾಕಿ ಸ್ವಲ್ಪ ಎರಡನೇ ಭಾಗ ಇದು. ನೀರ್ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ. ರಕ್ತ ಶುದ್ಧಿ ಆಗ್ಬಿಡುತ್ತೋ. ರಕ್ತನೇ ಇಲ್ಲ ಅಂದ್ರೆ ಕಮಲೆ ಅಮ್ಮಂತ ಕುಂಬಳೆ ಅಮ್ಮಂತವನೆ ಇವನು. ಸ್ಟಾರ್ಟಿಂಗ್ ಇಲ್ಲಿಂದ ಅಲ್ಲಿಗೆ ಯಾರು ಟಚ್ ಮಾಡ್ತೀರಂತ ಅವಾಗಿಂದ ಹೇಳ್ತಾ ಇದ್ದೀನಿ ನಾನು. ಹೋಗೋಣ ನಡೀರಲ್ಲ. ನಾನು ವಿಡಿಯೋನ ಆನ್ ಮಾಡಿಲ್ಲಾನೆ. ಬನ್ರಿ ಹಿಂಗೆ ನಿಮ್ ಮಗಗಳಿಗತ್ತ ನಿಂತ್ಕೊಂಡ್ರೆ ನಾ ಸ್ಟಾರ್ಟ್ ಆದಾಗ ನೀವ್ ಹೋಗ್ಬೇಕು. ಸರ ನಿಂತ್ಕೊಂಡ್ರ ಮದ್ಯ ಒಂದ್ ಹೇಳ್ತೀನಿ ಒಂದೊಂದು. 1 2 3 ರೆಡಿ ಸ್ಟಾರ್ಟ್. ಯಾರು ಫಾಸ್ಟ್ ಆಗಿ ಬರ್ತಾ ಇಲ್ಲ. ತೇಜ ಫಾಸ್ಟ್. ನನ್ ಮಾವ ಮತ್ತೆ ತಂಗಿರು ನಡ್ಕೊಂಡೋದ್ರು ತೇಜಗಿಂತ ಫಸ್ಟ್ ಅಂತೂ ರೀಚ್ ಆಗಿಲ್ಲ. ನಾನು ಸ್ವಿಮ್ಮಿಂಗ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತೀನಿ ಅನ್ಕೊಂಡಿದ್ದೆ, ಆದ್ರೆ ಅಲ್ಲೇ ಸ್ಟಕ್ ಆಗಿದೆ, ಮುಂದೆ ಅಂತೂ ಹೋಗಿಲ್ಲ. ಕೊನೆ ಕ್ಷಣದಲ್ಲಿ ಏಮಂತೂ ತೇಜು ನಿಲ್ಪ್ ತಗೊಂಡು ದಡ ಅಂತೂ ಸೇರ್ದ. ಇದಾಗಿತ್ತು ನಮ್ಮ ಕಾಂಪಿಟೇಷನ್.
ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಅಲ್ಲಿಗೆ ಬಂದಿದ್ದೀನಿ, ಅಲ್ಲಿಗೆ ಟಚ್ ಆಗಿಲ್ಲಲ್ಲ. ನಾಳೆ ಆದ್ರಪ್ಪ ಬರೀ ಇಂಥದೆಯ ಅದಮ್ಮ ನಿಮ್ ಗಂಡನ್ ಬಾಡಿ ನೋಡ್ಬೇಕಮ್ಮ. ಅಯ್ಯೋ ಅದೇ ನಮ್ ಮ್ಯಾಲ್ ಕುತ್ಕೊಂತ ಇದೀಯಾ? ನಿನ್ನ ಎತ್ತೋದು ಎಷ್ಟು ಈಜಿ ಗೊತ್ತೇನ? ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕು ಕಾಣೆ. ನನ್ನ ಮೇಲೆ ಇಲ್ಲ ಬಿಟ್ಬಿಡ ಕೆಳಗಡೆಗೆ. ಅಯ್ಯೋ ನಿಮ್ ಮಕ್ಕಳಿಗೆ ಏನ್ ಸಾಯ್ಬಾರ್ದ? ನೀನ್ ಸಾಯ್ಬೇಕು. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗೈಸ್ ಇವಾಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಮತ್ತೆ ರೂಮ್ ಕಡೆ ಹೊರಟಿದೀವಿ. ಇವಾಗ ಚೆಕ್ಔಟ್ ಮಾಡೋಣ ಅಂತ. ಸೊ ಇಟ್ ವಾಸ್ ಅ ಗ್ರೇಟ್ ಟೈಮ್ ಸ್ಪೆಂಡ್ ವಿತ್ ಮೈ ಫ್ಯಾಮಿಲಿ. ತುಂಬಾ ದಿನ ಆಗಿತ್ತು ಗೈಸ್ ಹಿಂಗೆಲ್ಲ ಆಚೆ ಬಂದು. ಫ್ರೆಂಡ್ಸ್ ಜೊತೆ ಹೋಗೋದ್ರಿಂದ ಮಜಾ ಮಾಡಿದೀನಿ ನಾನು ಫ್ಯಾಮಿಲಿ ಜೊತೆ. ಯಾಕಂದ್ರೆ ಇಲ್ಲಿ ಯಾರು ಫೋನ್ ಇಟ್ಕೊಂಡು ಕೂತಿರ್ಲಿಲ್ಲ. ಎಲ್ರು ಆರಾಮಾಗಿ ಫೋನ್ ಎಲ್ಲ ಸೈಡಲ್ಲಿ ಇಟ್ಟು ಟೈಮ್ ಸ್ಪೆಂಡ್ ಮಾಡಿದ್ರು. ಇಟ್ಸ್ ಲೈಕ್ ಹೊರಗಡೆ ಬಂದಾಗಾದ್ರು. ಸೊ ತೇಜಾವಿ ಹಿಂಸೆ ಕೊಡ್ತಾವಣ್ಣ ಗೈಸ್. ನಂಗೆ ನಿಮ್ಗೆ ಫೋಟೋ ಇಟ್ಕೊಳಕ್ ಬಿಡ್ತಾನ. ಏನಾದ್ರೂ ನಾವು ಊಟಕ್ಕೆ ಲೇಟ್ ಆಗಿ ಹೋಗ್ತೀವಿ ಅಂದ್ರೆ ಅದಕ್ಕೆ ಕಾರಣ ಸಂಧ್ಯಾ. ಇವಾಗ ನಾವು ಬಂದಿದೀವಿ ಗೋಲ್ಡನ್ ಟೆಂಪಲ್ಗೆ. ಏನಾಯ್ತು? 16 ವರ್ಷ ಕಳೆದೋಯ್ತು. ಅದು ಡೇಂಜರ್ ಸಾಂಗ್ಗೆ ರೀಲ್ಸ್ ಮಾಡ್ತಿದ್ದೆ. ಅವ್ನು ಒಂದು 6-7 ಸರಿ ಟೇಕ್ ತಗೊಂಡಿದ್ದು ಸುಸ್ತಾಗ್ಬಿಟ್ಟವ್ ಹುಡುಗ. ಬಟ್ ಕ್ರೇಜಿ ಅನ್ಕೊಳ್ಳಿ. ಕ್ಲಿಪ್ ಹಾಕ್ತೀನಿ ನೋಡಿ ಹೆಂಗ್ ಬಂತು ಅಂತ. ಒಂದು ಹುಡುಗಿ ನೋಡ್ಬಿಟ್ರೆ ಆಗ್ಬೋದು ವ್ಲಾಗ್ಸ್ ಮಾಡ್ಕೊಂಡೆ ಬಿದ್ದಿರ್ತಾನೆ ಕ್ಯಾಮ್ರಾದಲ್ಲಿ. ಸೋ ಗೈಸ್ ಅಂತ ನಮ್ಮ ಮಾವ ನೋಡ್ರಿ ನನ್ನನ್ ಬಿಟ್ಟು ಪರವಿನ ಕರ್ಕೊಂಡ್ ಹೋಗ್ತವ್ರೆ. ಮಾವ ನಾನು ಕರ್ಕೊಂಡ್ ಹೋಗೋದ್ ಮಾತ್ರ ಅವಳನ್ನ. ಗಾಳಿ ತಣ್ಣಗೆ ಬರ್ತಿದೆ. ಗಾಳಿ ಹಿಂಗ್ ಹೋಗ್ತಿರಿ ನನ್ಗೊಳ್ಳೆ ಹೀರೋಯಿನ್ ವೈಬ್ಸ್. ಟೆಂಪಲ್ ಎಲ್ಲಿ ಗೋಲ್ಡ್ ಇಲ್ಲ? ಗೋಲ್ಡ್ ಪ್ಯೂರಲ್ ಐತೆ ಅಂತ್ಯ. ನೀನೆಷ್ಟು ಪ್ರಸಾದ ಕಂತಿದ್ವಿ. ಹೊಟ್ಟೆ ಹೇಳ್ಕೊಂಡೈನ ಹೊಟ್ಟೆ ಹೇಳ್ಕೊ. ಎಷ್ಟು ತಿಂಗಳು ನೈನಾ ಬಲಿ ಇದೈತಾ? ಇದೇನದು? ಇದ್ರಲ್ಲಿ ಇದ್ರೊಳಗಡೆ ಕೈ ಹಾಕಿ ನೀನು. ಮೊನ್ನೆ ಐತೆ 100 ರೂಪಾಯಿ ಕೊಡ್ತೀನಿ. ಇಲ್ಲಿ ಎಲ್ಲ ಐತು. ಇಲ್ಲ ಐತೆ ತೆಗಿ 100 ರೂಪಾಯಿ ಬಸ್ ಗೊಂಬೆ ಮೂಗಳ ಕಡೆ ಕೈ ಹಾಕಿ ಮನ್ ತೆಗಿಬೇಕಂತ. ಏನ್ ಹೇಳ್ತಾನೆ ನೋಡಿ ಇವಳು. ಪಾಪ ಅದಕ್ಕೂ ನೆವೆ ಆಗ್ತಿರೋದೆ. ಇಲ್ಲ ಅದು ತೆಗಿರೋ ಬಂದಕ್ ತೆಗಿರೋ ಅಂತ ಸೈಲೆಂಟ್ ಆಗಿರ್ಬೇಕಂತೆ. ನಾವು ಕುತ್ಕೊಂಬೋದು ಇಲ್ಲಿ. ಗೊತ್ತಿಲ್ಲ ತೇಜ ಏನ್ ಮಾಡ್ತಿದ್ಯಾ? ತೇಜ ಯಾರು ಅಂತ ಹುಡುಕ್ತಾ ಇದು ತೇಜ ಅಂದ್ರೆ ಇವ್ನು ಲಾಯರ್ ಅಲ್ಲ, ಬೇರೆ ಏನೋ ಆಗ್ಬೇಕಿತ್ತು. ಇವ್ರು ಯಾರು ಅಂತ ಹುಡುಕ್ತಾವನೆ. ಇವ್ರು ಯಾರು ಅಂತ ನನ್ಗೂ ಗೊತ್ತಿಲ್ಲ. ಎಲ್ಲ ಲೈನಿಗೆ ಕುತ್ಕೊಂಡಿರ್ತಾರೆ, ಒತ್ತಾಡ್ತಾರೆ.
ಇವರೇನೋ ಶ್ಲೋಕ ಓದ್ತಾರಂತೆ. ಅಂಡ್ ಇಲ್ಲಿ ವಿಗ್ರಹಗಳನ್ನ ಇನ್ನೂ ಹೊಸ್ತಲ್ಲ ಇದು ಹಳೇದಿದು ಮಾಡ್ತಾರೆ. ಹಳೇದು ರಿನೋವೇಷನ್ ಮಾಡ್ತಾವ್ರ ಅಷ್ಟೇ. ಚೆನ್ನಾಗಿದೆ. ನಾನ್ ಕೋಪ ಬಂದಾಗ ಹಿಂಗ ಆಡ್ತೀನಂತೆ. ಏನ್ ಹೇಳ್ತೀಯ ತಮ್ಮ? ಹಿಂಗ ಅಮ್ಮ ನೀನು ಕಿಸಿತಿಯಲ್ಲ ಅವ್ರ ಹೇಳಿದಕ್ಕೆಲ್ಲ. ಒಂದ್ಗಡೆ ಒಂದ್ಸರಿ ಯಾರು ನಂಗೆ ಸಪೋರ್ಟ್ ಮಾಡಿದ್ಯಾ? ನೋಡಿ ಗೈಸ್, ಅದು ಕಚ್ಚಾಕ್ ಬರ್ತಿದ್ರೆ ಏನಂತ ನೀನು ನಿನ್ ಫ್ರೆಂಡ್ಸ್ ಇದ್ದಂಗೆ ನೋಡಿ. ನಿನ್ನ ಹೆಸರು ಹೇಳಿದ್ರೆ ಎದ್ರಕೊಂಡು ಹೋಯ್ತಾ ಹೋಗ್ಲಿ ಬೇಡ. ನೀನ್ ಹೇಳು. ಬೇಬಿ ರೌಡಿ ಬೇಬಿ ಅಂತ ಹೆಸರಿಕವಳೆ. ಅದಕ್ಕೆ ನಾಯಿಗಳಿಗೂ ರೌಡಿ ಬೇಬಿ ಅದು ನೀನ್ ನನ್ ಕಡೆ ಸಪೋರ್ಟ್ ಮಾಡ್ದ ಉಗ್ದ ಅಜ್ಜಿ ಸಪೋರ್ಟ್ ಮಾಡಿದ್ರೆ ನೀನ್ ನೋಡಿದ ತಕ್ಷಣ ಓಡೋಯ್ತಾನೆ. ತೇಜ ಎಂತ ಕಂತ್ರಿ ಗೊತ್ತಾ ನೀನು? ಕುತಂತ್ರಿ ಗೊತ್ತಾ ನೀನು? ಕುತಂತ್ರಿ ಛತ್ರಿ ಗೊತ್ತಾ ನೀನು? ನಿನ್ ಬಾಯಿ ಮುಚ್ಕೊಂಡಿರು, ಮಾತಾಡ್ಸ್ಬೇಡ ನನ್ನ ಹತ್ರ. ನಾಯಿ ಮುಚ್ಕೊಂಡಿರ್ಬೇಕಾ? ನಾಯಿ ಮುಚ್ಕೊಂಡಿರೋಲ್ಲ, ಬಾಯಿ ಮುಚ್ಕೊಂಡಿರೋ. ಕಾಮಿಡಿ ನಡೀತು. ಕಾಮಿಡಿ ಹೆಂಗಿತ್ತು ಅಂದ್ರೆ ಅಲ್ಲಿಂದ ನಾಯಿಗಳೆಲ್ಲ ಓಡ್ ಬಂದ. ಓಡ್ ಗೊತ್ತಾದಂಗೆನೆ ಸಂದಿನ ಹೆಸರು ಹೇಳದಪ್ಪ ಒಂದು ಹಂಗೆ ವಾಪಸ್ ಹೊರಟದ. ಕೇಳು, ನಿಮ್ಮ ಅಮ್ಮನ ಸಾಕ್ಷಿ ಅದಕ್ಕೆ. ಇನ್ನೊಂದು ನಾವಲ್ಲಿ ರೆಸಾರ್ಟ್ ಅಲ್ಲಿ ಇದ್ವಲ್ಲ, ಅಲ್ಲೂ ಅಷ್ಟೇ ಒಂದ್ ನಾಯಿ ಇತ್ತು. ಅದಕ್ಕೆ ಸಂಧ್ಯಾ ಅಂತ ಹೆಸರಿಕೆ. ಸಂಧ್ಯಾ ಬಾಯಿಲಿ ಅಂದ್ರೆ ಬರೋದು, ಸಂಧ್ಯಾ ಹೋಗಲಿ ಅಂದ್ರೆ ಬಾಯಿಲಿ ಅಂದ್ರೆ ಬರೋದು, ಹೋಗು ಅಂದ್ರೆ ನೋಡಿಲಿ ಸಂದಿನ ಹೆಸರು ಹೇಳ್ತೇನೆ ಆ ನಾಯಿಗಳಲ್ಲಿ ರಿಟರ್ನ್ ಓಡಾಬಿಟ್ಟ. ನಾಯಿನ ಮುಟ್ಟಕ್ ಹೋದ್ರೆ ಸಾಕು ಹತ್ಕೊಂತ ಇರೋದು. ಹೋಗು ಒಂದ್ ಅಟ್ಲೀಸ್ಟ್ ಒಳ್ಳೆ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ಸನಿನ ಸಿಕ್ಬಿಟ್ರಲ್ಲ ಮ್ಯಾಟ್ರು. ಇನ್ನೊಂದು ಖುಷಿ ಏನಂದ್ರೆ ನಮ್ ತರನೇ ಇರೋದು ಇನ್ನೊಂದು ಹೊಸ ನಾಯಿ ಯಾವಾಗ ಕಾಂಬಿನೇಷನ್ ಕೂಡ ನಾಯಿ ಬಂದ್ಬಿಡ್ತಾನ ಅಂತ. ಬೆಳ್ಳಗೈತಲ್ಲ ಅಂತ ಆ ನಾಯಿ ಕಪ್ಪಗಿತ್ತಲ್ಲ. ರವಿ ಅಜ್ಜಿಮ್ ಮಾಡ್ತಾವ್ರೆ. ನೀವೆಲ್ಲ ಮನ್ಸ್ಗೆ ಹಾಕೊಳಕ್ ಹೋಗ್ಬೇಡಿ. ನಾನು ಕಿವಿಗೂ ಹಾಕೊಳಲ್ಲ. ಈ ವಿಡಿಯೋ ಏನಿಲ್ಲ, ಕಿಡ್ನಿ ಟಚಿಂಗ್ ವಿಡಿಯೋ ಇದು. ಕಿಡ್ನಿ ಟಚಿಂಗ್ ವಿಡಿಯೋ, ಹಾರ್ಟ್ ಟಚಿಂಗ್ ವಿಡಿಯೋ ಇಲ್ಲ, ಕಿಡ್ನಿ ಟಚಿಂಗ್ ವಿಡಿಯೋ. ಗೈಸ್, ವರ್ಷದ ಜೀವ ಹೋಗೈತಂತೆ, ಅದನ್ನ ಹುಡುಕ್ತಾವಳಂತೆ. ಕಣ್ಕಾಂತಲ್ಲ ನಮ್ ಇವಾಗ ತಾನೇ ಇವಳು ಕಿಡ್ನಿ ಬೋಟಿ ಕಲಿಜಲ್ಲಿ ಇವರೆಲ್ಲ ಆಚೆ ಬರೋ ತರ ಆಡ್ತಿದ್ಲಿ. ಇವಾಗ ಆಲ್ರೆಡಿ ತಿಂತಾವಳೆ. ಸ್ಪೆಕ್ಸ್ ಅಲ್ಲೇ ನಿನ್ ಜೀವ ಹೋಗ್ತಿದೆ ಅಂದೆ ವರ್ಷಿತಾ. ನಿನ್ ಕುತ್ಕೊಳ್ಳೆ, ನಿನ್ ನಿಂತ್ಕೊಂಡು ನಿನ್ನ ಆರೋಗ್ಯ ಕಡೆ. ಅವಳಿಗೆ ಏನ್ ಗೊತ್ತಾ, ಏನೇ ಹೋದ್ರು ಟೆನ್ಷನ್ ಇರಲ್ಲ. ಕಾಸು ಅವಳ್ದಲ್ವಲ್ಲ, ಅದಕ್ಕೆ. ಯಾಕೆ ನಂದಲ್ಲ, ಇನ್ಯಾರ್ದು? ಅಪ್ಪ ಅಮ್ಮದೆಲ್ಲ ನಂದೆ. ನನ್ಗೋಸ್ಕರ ಅಂತೆ. ನೋ ಕಾಮೆಂಟ್ಸ್. ಸ್ಪೆಕ್ಸ್ ಫೋನ್ ಮಾಡ್ಬೇಕಂತ ಮಾಡ್ರೋ ಫೋನ್ ಮಾಡ್ರೋ. ಸ್ಪೆಕ್ಸ್ ಫೋನ್ ಮಾಡು, ಅದಮ್ಮ ಅಂದೈತೆ. ಫೋನ್ ಮಾಡು ಒಂದ್ಸರಿ ಅಂತ. ಮಾಡು ಮಾಡ್ತಿದ್ಯಾ ಗೈಸ್. ನನ್ ತಂಗಿ ನನ್ಗೆ ಅಂತ ತಂದ್ಕೊಟ್ಟಿದ್ ಬ್ಯಾಗ್ ಇದು. ಅಮ್ಮ ದೇವ್ಬಿಟ್ಟು ಆಲ್ರೆಡಿ ಯೂಸ್ ಮಾಡ್ತೈತೆ. ಪಾಪ ನಿಮ್ ತಂಗಿ ಇವಾಗ ಕಣ್ಣಿಂದ ಹೆಂಗ್ ನೋಡ್ತಾಳೆ. ಯಾವ್ದು ಕಣ್ಣಿಂದ ಹೆಂಗೆ ನೋಡ್ತೀಯಾ? ನೀ ಕಣ್ ಕಾಣ್ತಲ್ಲ. ಕೆಲಸ ಮಾಡಿ ಕಣ್ಗಳೆಲ್ಲ ಹೊಲ್ಟೋಗುತ್ತೆ. ಬುದ್ಧ ಕಿಚ್ಚಾಗೋಗೆ ಏನೋ ಕಣ್ ಮುಚ್ಕೊಂಡು ಏನೋ ಮಾಡಿ ಅಷ್ಟಾಗ ಏನೋ ಬಂದ್ಬಿಡ್ಬೋದು ನಿನ್ ಕಣ್ಣು. ಒಂದ್ ಕೆಲಸ ನಮ್ಮ ಏಮನ್ ಸೇರ್ಸಣ ಅದೇ ನಡಿಬೇಕೇನೆ. ಮದ್ವೆ ಆಗ್ಬೇಕು, 4 ಮಕ್ಳು ಎತ್ಬೇಕು. ಆ 4 ಮಕ್ಳು 4 ಮಕ್ಳಿಗೆ ಎತ್ಬೇಕು. ನಮ್ ತಾತ ಈ ತರ ಇರೋಣ. ನಮ್ದು ಎಲ್ರು ಸೆಟ್ಲ್ ಆಗೋದ್ಮೇಲೆ ನನ್ ಬಂದು ಈ ತರ ಗಂಟೆಗಿಂತ ವಾಸ್ಕೊಂಡ ಏನೋ ಮಾರ್ಕೊಂಡು ಹೇಳ್ತೀನಿ ನಾನು. ಒಂಥರ ಪ್ಲೆಸೆಂಟ್ ಆಗಿದೆ. ನಜರ್ ಕಾ ದೃಷ್ಟಿ ಆಗ್ಬೇಕು. ಆ ಸೌಂಡ್ ಒಂದು ಪಾಸಿಟಿವ್ ಎನರ್ಜಿ. ಅದು ಅದೊಂಥರ ಪಾಸಿಟಿವ್ ಎನರ್ಜಿ. ಅದು ಪಾಸಿಟಿವ್ ಎನರ್ಜಿ. ನಮ್ಮ ಮಾವ ಒಂದ್ ಇಂಗ್ಲಿಷ್ ಅಲ್ಲಿ ಒಂದ್ ಪದ ಕಲ್ತ್ಬಿಟ್ಟಾಯ್ತಂತ ನೋಡ್ಸರಿ ಹೇಳ್ತದ ಅದನ್ನೇ. ಪಾಸಿಟಿವ್ ಎನರ್ಜಿ. ಅಲ್ಲ, ನಾನು ತಾಳಿಲ್ಲ 15 ವರ್ಷ ನೀನು ನೋಡ್ತಾಳ. ಅದು ಪಾಸಿಟಿವ್ ನಾನು ಓದಿದ್ದೀನಿ. ಏನ ಹಂಗ್ ಕಂಡಮ್ ಮಾಡ್ತಾ ಇದ್ದೀರಾ ಪಾಪವೇ? ತಿಂಗಳಿಗೆ ಏನೋ ವಾರಕ್ಕೆ 3 ದಿನ ಬಂಕ್ ಕಟ್ಕೊಂಡು ಹೋಗಿದ್ದೀವಿ ನಾವು. ಕರೆಕ್ಟ್ ಆಗಿ ಹೋಗಿದ್ದೀವಿ ಕಾಲೇಜ್ಗೆ. ನಿಮ್ದಂಗೆ ಕ್ಲಾಸ್ ಬೇಸಲ್ಲಿ ಕುತ್ಕೊಂಡ್ರೆ ಕರೆಕ್ಟ್ ಆಗಿ ಹೋಗಿದ್ದೀವಿ ನಾವು. ಬೋರ್ಡು ಎಂಟ್ರಿ ಸೈಲೆನ್ಸ್. ಗೈಸ್ ನಮ್ಮ ಮನೆಯವ್ರಿಗೆ ಅನ್ಎಜುಕೇಟೆಡ್ ಕೂರ್ಸ್ ಎಲ್ಲ ಏನ್ ಗೊತ್ತಾಗುತ್ತೆ. ಗೈಸ್ ನಮ್ಮ ಮನೆಯವರು ಬೊಂಬಾಟ್ಗಳು ಬಾಬಾ ಬಾಬಾ ಅಂತ ಬಾಯ್ ಮಾಡ್ಕೊಂತಾರೆ. ಶಾಂತಿಯಾಗಿರೋ ಜಾಗ ನಾವು ಹೊಡೆದಾಕ ನಮ್ ಫ್ಯಾಮಿಲಿ ಸಾಕು.
ನಮ್ಮ ಮನೆಯವ್ರಿಗೆ ಶಾಂತಿ ಅನ್ನೋದು ಏನಂತ ಗೊತ್ತಿಲ್ಲ. ಯಾವಾಗ ಹೇಳ್ಬೇಕಂತ ನಮ್ಮ ಮಾಮ ಪ್ರಕಾರ ಆಕ್ಚುಲಿ ಇನ್ಮೇಲೆ ಗೈಸ್ ಇನ್ಮೇಲೆ ಇಂಗ್ಲಿಷ್ ಕರೆಕ್ಟ್ ಮಾಡ್ಕೊಳ್ಳಿ. ಅದು ಪಾಸಿಟಿವ್ ಅಲ್ಲ, ಪಾಸಿಟಿವ್. ಪಾಸಿಟಿವ್ ಇವಾಗ ಅದನ್ನೇ ಪಾಸಿಟಿವ್ ಫ್ಲೋ ಅಲ್ಲಿ ಹಂಗ್ ಬಂದ್ಬಿಡ್ತದೆ. ಈಗ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಹೆಂಗೆಲ್ಲ ಮಿಕ್ಸ್ ಮಾಡಿ ಮಾತಾಡೋದು. ಡಾಕ್ಟರ್ ಬರೀತಾಳಪ್ಪ, ಹಂಗಾರೆ ಇವ್ಳು ಡಾಕ್ಟರ್ ಆದ್ಮೇಲೆ ಬರೀತಾಳಪ್ಪ. ಫಸ್ಟ್ ಇನ್ಸಿಲ್ ಲಾಸ್ಟ್ ಇನ್ಸಿಲ್ ಅಷ್ಟೇ ಬರೆಯಕ್ ಬರೋದು. ಸೆಂಟ್ರಲ್ ಏನು ಬರೆಯಕ್ ಬರಲ್ಲ ಇವಳಿಗೆ, ಗೊತ್ತಾ? ಯಾರು ಓದಿದವ್ರಿಗೆ, ಓದಿದ್ದವ್ರು ಬುಕ್ ಎಷ್ಟು ಚೆನ್ನಾಗಿ ಎತ್ಕೊಂಡು ಹೋಗ್ತೇವೆ ಪುಟಾಣಿಗಳು. ನೀನು ಒಂದ್ ಕಾಲದಲ್ಲಿ ಹಂಗೆ ಎತ್ಕೊಂಡು ಹೋಗ್ತಿದ್ದೆ. ಆದ್ರೆ ನಾನು ಹಾಸ್ಟೆಲ್ ಇವ್ರು ಇಲ್ಲಿದ್ದಾರೆ ಅಷ್ಟೇ. ಎಲ್ಲ ಒಂದೇ, ಆದ್ರೆ ಡಿಸಿಪ್ಲಿನ್ ಡಿಸಿಪ್ಲಿನ್ ನಂದು ಆ ಕಾಲದಲ್ಲಿ ಹಂಗಿತ್ತು. ಹಾಸ್ಟೆಲ್ ಹಂಗೆ ಡಿಸಿಪ್ಲಿನ್ ಕಂಟಿನ್ಯೂ ಆಯ್ತು. ನಮ್ಮಮ್ಮೆ ಅದು ನೋಡು ಏನ್ ಗೊತ್ತಾ, ಏನ್ ಹೇಳು, ಮತ್ತಾಕ್ ಹೋಗ್ತಾ ಇದ್ಯಾ? ಎಲ್ಲಿ ನೀರ್ ಕೆಣಿಕೋರೆ ತೆಂಗಿಗೆ ಇದು ಹಣ್ಣು ಫ್ರೂಟ್ಸ್ ಎಲ್ಲ ಇಕ್ಕೋರ್ ನೋಡಿ ಕುಡಿಲಿ. ಆಡಿಯನ್ಸ್ ತೋರಿಸಿ ನಾನು ಝೂಮ್ ಮಾಡಿ. ಗಾಯ್ಸ್ ನೋಡಿ ಇವರೇ ಶ್ರೀಮನ್ ನಾರಾಯಣ. 10 ರೂಪಾಯಿ. ಅದೇನ್ ಗೊತ್ತಾ, ಸಡನ್ ಕ್ರಶ್ ಆಗೋದ್ರೆ ಕಷ್ಟ ಆಗ್ಬಿಡುತ್ತೆ. ಇವಾಗ ಹಿಂಗೊಬ್ಬ ಹೋದ್ನವ ಏನ್ ಕ್ಯೂಟ್ ಆಗಿದ್ದಲ್ಲ. ಓ ಮೈ ಗಾಡ್, ಕ್ಯೂಟ್ ಆಗಿದ್ದ ಗೈಸ್. ಫೋಟೋ ಹಿಡಿ ಅಂದ. ಏನದು 1 ಸೆಕೆಂಡ್ ಕ್ರಶಸ್ಗೂ ಕೂಡ ನಾವು ಬೆಳೆ ಕೊಡ್ಬೇಕು ನಮ್ಮ ಜೀವನದಲ್ಲಿ. ಅವರಿಂದ 1 ಸೆಕೆಂಡ್ ನಾವು ಖುಷಿ ಆಗ್ಬಿಡ್ತೀವಲ್ಲ, ಅದಕ್ಕೋಸ್ಕರ. ಖುಷಿ ಆಗೋದ್ ಬದ್ನೇಕಾಯಿ ಅದೇನಿಲ್ಲ. ಅವ್ನ್ ಬಂದಿದೆ ಅಕ್ಕ ಅಂದ್ಬಿಟ್ಟ. ಅಕ್ಕ ಒಂದ್ ವಿಡಿಯೋ ಹಿಡ್ಕೊಂಡು ನೋಡ ಏನಾದ್ರು ಅಕ್ಕ ಅಂತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಎಷ್ಟು ಕ್ಯೂಟ್ ಆಗಿದ್ದೀನಿ ನಾನು. ಕಾಮೆಂಟ್ಸ್ ತೆಗೆದು ನೋಡು. ಅಕ್ಕ ಒಂದ್ ಬಿಗ್ ಫ್ಯಾನ್ ಅಕ್ಕ. ಮೋಷಿತಾ, ಇನ್ಮೇಲೆ ನಿನ್ಗೆ ಕಣ್ಣಿರಲ್ಲ, ಸೊ ಸ್ವಲ್ಪ 4 ಕಣ್ಣಿರಲ್ಲ. ಕೈ ಹಿಡ್ಕೊ, ಕರ್ಕೊಂಡು ಹೋಗ್ತೀನಿ. ಇದು ಮೆಟ್ಲು ಅಂತೀರ, ಸ್ಟೈಲ್ ಹತ್ಬೇಕು. ಮಕ್ಕಂಗ್ ಒಂದ್ ಮಾತು ಹಂಗ ನೋಡು, ನಿಂಗೆ ಇರಲ್ಲ ಸರಿಯಾಗಿ. ಬಾಸ್ ಇಷ್ಟ ನಾನ್ ಕರ್ಕೊಂಡು ಹೋಗ್ತೀನಿ. ಮಾಡ್ತಿದ್ದೀರ ಇಬ್ರು. ವರ್ಷದ ಜೀವನದಲ್ಲಿ ಹೇಮಂತ್ ಕಣ್ಣಾಗಿರ್ತಾನೆ. ಹಿಂಗ್ ಬರ್ಬೇಕಿತ್ತು. ಕಣ್ಣಿಲ್ದ್ರಣ ಹಿಂಗ್ ಹೋಗಿದ್ದು. ಇಲ್ಲಿ ದಾರಿ ಐತೆ ಎಷ್ಟು ಸಕ್ಕದಾಗೈತೆ. ಮೆಡಿಟೇಷನ್ ಮಾಡ್ಬೋದು. ಮೆಡಿಟೇಷನ್ ಎಲ್ಲ ಬರಲ್ಲ ಜೀವನದಲ್ಲಿ, ನನಗೂ ಬರಲ್ಲ. ಏನೋ ಒಂಟ್ರೆ ಇಲ್ಲಿ ಏನೇನೋ ಮಾಡ್ತಾವ್. ನೀವು ಏನ್ ಮಾಡ್ಬೇಕು? ಟ್ರೈ ಮಾಡ. ಯಾವ ಪೋಸ್ ಇಷ್ಟ ನಿಮ್ಗೆ? ಅಷ್ಟರಲ್ಲಿ ಕಾಣಿಸ್ತೀನಿ ನಾನು ಇಲ್ಲಿಂದ. ಸೆಕೆಂಡ್ ಒನ್ ಈ ತರ ಇದೆ, ಬಟ್ಲಿಲ್ಲ ನಮ್ಮಪ್ಪ. ಸೊ ಥರ್ಡ್ ಒನ್ ತಗೋಣ. ಥರ್ಡ್ ಒನ್ ಪೋಸ್ ಚೆನ್ನಾಗಿದೆ. ವಯಸ್ಸಿಂದ ಮೆಡಿಟೇಷನ್ ಅಂತ ಹೇಳ್ಕೊಟ್ಟಿರೋದು. ಇಮೇಲ್ ಎಕ್ಸಿಲ್ ಇದೊಂದೇ. ಸೊ ನಾನು ಲೇಟಾಗಿ ಬಂದವ್ರೆ ಹೊಡಿತಿದ್ರು ನಮ್ಮ PT ಸರ್. ಅದೊಂದು ಗ್ಯಾಪ್ನ ಐತೆ. ಹಿಂದೆ ನಾನು ಲಾಸ್ಟಲ್ಲಿ ನಿಂತ್ಕೊಂಡಿದ್ರೆ ಬಂದು ಹೊಡಿತಿದ್ರು. ಇನ್ನೇನು ಎಕ್ಸಲ್ ಮುಂದೆಯಿಂದ ಅವ್ರು ಹಿಂದ್ಗಡೆಯಿಂದ ಕೊಡ್ತಾಯಿದ್ರು. ನಮ್ ಇದು ಗೈಸ್, ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮಪ್ಪ ಎಲ್ಲೋದ್ರ ನೋಡ್ರಿ ಕೈ ಮುಕ್ಕೊಂಡಿದ್ದೀನಿ. ಕುಡಿಗೆ ಸ್ವಲ್ಪ ದಾರಿ ದೀಪ ಆಗೋಣ ಅಂತಿದ್ದೀನಿ ನನ್ನ ಜೀವನದಲ್ಲಿ. ಕುಡಿಯವ್ರೆ ಇಲ್ಲಿ ಬಂದು ಇಲ್ಲಿ ಕುತ್ಕೊಳ್ಳಿ. ಇಲ್ಲಿ ನಾವೇನೋ ಹಾಕಿದೀವಿ ನಿನ್ಗೋಸ್ಕರ, ಸೋಫಾ ಹಾಕಿದೀವಿ, ಕುತ್ಕೋ. ಡೀಪಾಗಿ ಹೋಗ್ಬಿಡಿ ಇವಾಗ. ಫೋಟೋ ಹೊಡಿ ಮೆಡಿಟೇಷನ್ ಮಾಡು ಅಂದ್ರೆ ಹಿಂಗ್ ಕುತ್ಕೊಂಡ್ಬಿಟ್ಟು ಫೋಟೋ ಹೊಡಿಯೋದು. ನಮ್ ತಾತ ನೋಡಲ್ಲಿ ಡೀಪಾಗಿ ನಿಂತ್ಕೊಂಡು ಯೋಚನೆ ಮಾಡ್ತೈತೆ. ಸ್ಟ್ರೈಟ್ ಆಗಿ ಕುತ್ಕೊಂಡು ನೀನು ಫಸ್ಟ್. ಇನ್ನೇನ್ ಕಣ್ಮುಚ್ಚ, ಒಟ್ಟು ಸ್ಟ್ರೈಟ್ ಆಗಿ ಇರ್ಕೋ. ಇನ್ನೇನ್ ಗೋವಿಂದ್. ಇವಾಗ ಆಗ್ತಿಲ್ಲ. ಒಂದು ಫೋಟೋ ಹಿಡಿದ್ಬಿಟ್ಟು ನಾನು ಬಿಡ್ರೋ, ನಮ್ ನೆನ್ಗೆ ಕುತ್ಕೊಂತೀನಿ ಅಂತ ಆಗ್ತಿಲ್ಲ ಬೆನ್ನು. ತೇಜಂಗ್ ಒಳ್ಳೆ ಹುಡುಗಿ ಸಿಗ್ತಾಳೆ, ಬೇಡ್ಕೋ. ಮಾಮ ಮೆಡಿಟೇಷನ್ ಚೆನ್ನಾಗಿ. ತೇಜಂಗ್ ಒಳ್ಳೆ ಹುಡುಗಿ ಸಿಗ್ಬೇಕು ಅಂತ ಅವ್ನು ಮೆಡಿಟೇಟ್ ಮಾಡ್ತಾನೆ. ಆಯ್ತು ತೇಜ, ಹುಡ್ಗನ್ ಹುಡ್ಕೊಡು ಬೇಗ. ಮೇಡ ದಿಲ್ಕಿ ದಡ್ಕಣ್ಣ ಹುಡ್ಕೊಟ್ಬಿಡು, ಮದ್ವೆ ಆಗೋಣ. ಸನ್ಯಾಸಿ ಜಾಗದಲ್ಲಿ ಬಂದ್ಬಿಟ್ಟು ಹುಡ್ಕೊಂಡು ಹುಡ್ಕೊಡು ಅಂತ ಕೇಳ್ಕೊಂಡು. ಸನ್ಯಾಸಿ ಇರೋ ಜಾಗ ಅಂತೆ ಗೈಸ್. ಯಾರಾದ್ರೂ ನಂಗೆ ಮದ್ವೆ ಆಗ್ಬೇಕು. ಇವಾಗ ನಾನು ಶಾಂತವಾಗಿ ಕೂತು ಧ್ಯಾನಿಸ್ತೀನಿ ಗೈಸ್. ಪ್ಲೀಸ್ ಅವೆಲ್ಲ ಹೇಳ್ಬೇಡ. ಸ್ಪೆಕ್ಸ್ ಇಲ್ಲ ಅಂದ್ರೆ ಆರಾಮಾಗಿ ಕೂತೈತೆ. ಮೆಡಿಟೇಷನ್ ಮಾಡ್ಬೇಕಾದ್ರೆ ಅದು 3ನೇ ಕಣ್ಣಲ್ಲಿ ವರ್ಷಿತಾ ನೋಡ್ತಾವಳೆ ಗೈಸ್. 3ನೇ ಕಣ್ಣು. ಮೆಡಿಟೇಷನ್ ನಾನೇನ್ ಮಾಡ್ತಿಲ್ಲ ಮಾಮ ನನಗೆ ಹೊಡೆದ್ಬಿಡುತ್ತಲ್ಲ. ತುಂಬ ಫುಲ್ ಮೆಡಿಟೇಟ್ ಮಾಡ್ತಿದ್ದೆ. ಇವರು ಮೆಡಿಟೇಷನ್ ಮಾಡ್ತವ್ರೆ ಅನ್ಸುತ್ತೆ. ನಿದ್ದೆ ಮಾಡ್ತಾವ್ರ. ಈ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಈ ದೇವಸ್ಥಾನ ವಿಡಿಯೋ ನೋಡ್ಕೊಂಡು ಕೂತು ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬಂದೆ. ದೇವಸ್ಥಾನ ಒಳಗಡೆ ವಿಡಿಯೋ ನೋಡ್ತಾರೆ. ಅವ್ರು ಎಕ್ಸ್ಪ್ಲೇಷನ್ ಹೇಳ್ತಾರೆ ತರ್ಕೊಡ. ಈಗ ನೀವೇನ್ ಹೇಳಿದ್ರ? ನೀವ್ ಹೇಳೋದ್ ನೋಡಿದ್ರೆ ಗೊತ್ತಾ? ನೀವ್ ಏನೇನ್ ಹೇಳಿದ್ರೆ ಹೇಳಿ. ಎಕ್ಸ್ಪ್ಲೇಷನ್ ಏನ್ ಹೇಳ್ಕೊಟ್ರ ನೀವು ಕೊಡಪ್ಪ. ಅದ್ ಯಾವ ಸೈಡ್ ಅಲ್ಲಿ ರೈಟ್ ಸೈಡ್ ದೇವ್ರ ಫೋಟೋ ಏನ್ ಬರ್ದಿರೋದು? ಸೈಲೆಂಟ್ ಆಗಿ ನೋಡ್ಕೊಂಡ್ಬಿಡಿ ಗಾಯ್ಸ್. ಮಸ್ತ್ ಆಗೈತೆ ಈ ಜಾಗ. ನೀವು ಬಂದು ವಿಸಿಟ್ ಮಾಡ್ಬೇಕು. ಮೇಲ್ಗಡೆ ಎಷ್ಟು ದೊಡ್ಡ ರಂಗೋಲಿ ಹಾಕೋದು ಗೊತ್ತಾ ಗಾಯ್ಸ್. ಕಡೆಯಿಂದ
ತೇಜಸ್ ಬ್ಲಾಗ್ ಮಾಡ್ತಾನೆ. ಬ್ಲಾಗ್ ಕಟ್ ಕೂಡ ಮಾಡಿದೆ ನಿಂಗೋಸ್ಕರ ಸಪೋರ್ಟ್ ಮಾಡ್ಲಿಕ್ಕೆ, ಯಾಕಂದ್ರೆ ಕ್ಲಿಪ್ಸ್ಗಳು ಎಲ್ಲ ನಾನು ರೆಕಾರ್ಡ್ ಮಾಡಿದ್ರೆ ನೀವೆಲ್ಲ ನೋಡೋ ಇರಲ್ಲ ಅನ್ಬಿಟ್ಟು ಅದಕ್ಕೆ. ನನ್ಗೆ ಕಂಟೆಂಟ್ ಕೊಡಲ್ಲ ಅಂತಾನೆ ಇವನು ಎಷ್ಟು ಸೆಲ್ಫಿಶ್ ಅಂದ್ರೆ ಇವನು. ಫಾಲೋ ಮಾಡಿ ಗೈಸ್. ಸಂಧ್ಯಾ, ಯು ಆರ್ ಸೇಯಿಂಗ್ ದಟ್ ಹಿ ಇಸ್ ಸೆಲ್ಫಿಶ್. ತೇಜ ವಿಲ್ ಸೆಲ್ಫಿಶ್. ಕರಿ ಫಿಶ್, ಬಿಳಿ ಫಿಶ್, ಮೀನ್ ಫಿಶ್ ಎಲ್ಲ ಫಿಶ್. ಬಂದು ಫಿಶ್ಗಳ ಬಗ್ಗೆ ಸೇಲ್ ಮಾಡೋದ್ರ ಬಗ್ಗೆ ಮಾತಾಡ್ತಾಳೆ. ಗೊತ್ತಿ ಇಲ್ಲ ಕಣ. ನೀನಂದು ತೇಜ ಎಲ್ಲ ಕಂಟೆಂಟ್ ನಾನ್ ಕೊಟ್ಟೆ, ನಾನ್ ಚೆನ್ನಾಗಿರೋ ಕಂಟೆಂಟ್ ಎಲ್ಲ ನೀನು ಹಂಗಲ್ಲ, ಎಲ್ಲ ಕಂಟೆಂಟು ಆದಷ್ಟು ನಾನ್ ಕೊಟ್ಟೆ. ನಿಮ್ಮ ಹತ್ರ ಎಲ್ಲ ಕಂಟೆಂಟ್ ಮಾಡೋದಕ್ಕೆ ನಾನ್ ಬಿಟ್ಟೆ, ಅದೇ ನನ್ ತಪ್ಪಾಗೋಯ್ತು. ನೆಕ್ಸ್ಟ್ ಬರ್ತೀನಿ ದಿನ ಮನೆಗೆ ನೋಟ್ ಹಂಗೆ 4 ವಿಡಿಯೋಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಗಿ ಬಿಡೋದ್ರೆ ಕಂಟೆಂಟೇ ಇರಲ್ಲ. ಮಾಮ ಇಲ್ಲಿ ಬಂದಾಗ ಸ್ವಲ್ಪ ಶಾಂತಿಯಾಗಿದೆ. ಗೈಸ್, ಇವಾಗ ನಾವ್ ಮಾಡ್ತಾ ಇದೀವಿ ಒಂದು ಸಣ್ಣ ಪ್ರಯತ್ನ ಡಾಕ್ಟರ್ ಬ್ರೋನ ಇಮಿಟೇಟ್ ಮಾಡ್ಲಿಕ್ಕೆ. ಇದು ಯಾವುದೇ ರೀತಿ ಆಡ್ಕೊಳ್ಳೋ ರೀತಿ ಅಲ್ಲ, ನಾವು ಒಂದ್ ಚಿಕ್ಕ ಪುಟಾಣಿ ಫ್ಯಾನ್ಸ್ ನಾವು. ಸೊ ಒಂದ್ ಚಿಕ್ಕ ಇಮಿಟೇಟ್ ಮಾಡೋಣ ಅಂತ ಮಾಡ್ತಾ ಇದೀವಿ ಅಷ್ಟೇ, ಯಾರು ತಪ್ಪು ತಿಳ್ಕೊಂಬೇಡಿ. ಓಕೆ, 1 2 3 ಕ್ಯಾಮ್ರಾ ಡಾಕ್ಟರ್ ಬ್ರೋ ವಿಡಿಯೋದಲ್ಲಿ ನೋಡು. ಓಕೆ, 1 2 ನಾವು ಬಂದಿದೀವಿ ಬುದ್ಧಿಸ್ಟ್ ಟೆಂಪಲ್ಗೆ. ನನ್ ನಮಸ್ಕಾರ ದೇವರು, ನಾವು ಬಂದಿದೀವಿ ಬುದ್ಧಿಸ್ಟ್ ಟೆಂಪಲ್ಗೆ. ಆಮೇಲೆ ಹಿಂದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ, ಆಮೇಲೆ ಡ್ರೋನ್ ಹೋಗ್ತಾ ಇರೋ ಡ್ರೈ ಅಂತ ತಿರ್ಕೊಂಡು ಹೋಗುತ್ತೆ, ಎಲ್ಲ ರೆಕಾರ್ಡ್ ಮಾಡುತ್ತೆ. 1 2 3 ನಮಸ್ಕಾರ ದೇವರು, ನಾವು ಬಂದಿದೀವಿ ಬುದ್ಧಿಸ್ಟ್ ಟೆಂಪಲ್ಗೆ. ಮ್ಯೂಸಿಕ್ ಕೊಡ ಇವಾಗ ನಾವು ಬಂದಿರೋ ಬುದ್ಧಿಸ್ಟ್ ಟೆಂಪಲ್ ಬುದ್ಧಿಸ್ಟ್ ಅವ್ರು ಇರ್ತಾರೆ, ಅವ್ರಿಗೆ ಇರ್ತಾರೆ, ಇವ್ರಿಗೆ ಅವ್ರು ಇರ್ತಾರೆ, ಅದಕ್ಕೆ ಬುದ್ಧಿಸ್ಟ್ ಟೆಂಪಲ್ ಅಂತಾರೆ. ಬನ್ನಿ ಹೋಗೋಣ ಗಾಯ್ಸ್. ನಮಸ್ಕಾರ ದೇವರು. ಅರ್ಥ ಆಯ್ತಾ? ನೀವು ಮಿಮಿಕ್ ಮಾಡಕ್ ಹೋಗೋಣ, ಅದ್ರ ಕರೆಕ್ಟ್ ಆಗಿ ಮಿಮಿಕ್ ಮಾಡಕ್ ಬಂದಿಲ್ಲ. ಅದು ಏನಾಗುತ್ತೆ, ಬಾಯೆಲ್ಲ ಗಾಯ ಆಗುತ್ತಲ್ಲ, ಅದಕ್ಕೆ ಮಾತಾಡಕ್ ಬಂದಿಲ್ಲ. ತೇಜ ಜೊತೆ ನಾನು ಹೆವಿ ಜಗಳ ಆಡಿದೀನಿ. ಇನ್ಮೇಲೆ ತೇಜ ಬ್ಲಾಗ್ ಅಲ್ಲಿ ನಾನು ನೋಡಲ್ಲ ನೀವು. ಆಮೇಲೆ ಇವಳ ಬ್ಲಾಗ್ ಅಲ್ಲೂ ನನ್ನ ಕಾಣಲ್ಲ ಗೈಸ್, ಯಾಕಂದ್ರೆ ಇವಳ ಜೊತೆ ನಾನು ಜಗಳ ಆಡಿದೀನಿ. ಅಷ್ಟೇ ಆಡ್ತಾನೆ, ನನ್ಗೆ ಬೈತಾನೆ ಗಗ್ನನ್ ಮಗ. ನೀನ್ ಬಾಯಿ ಮುಚ್ಕೊಳ್ಳೋದಿರು. ಇದು ಬೈಯೋದಂದ್ರೆ ಬೈತಾರ, ಅರ್ಥ ಮಾಡ್ಕೊಳ್ಳಿ ಜನರೇ. ಏನ್ ಹೇಳ್ತಾವಳೆ ಅದು ಸುಳ್ಳು. ಕಿವಿ ಕೇಳಿಸುತ್ತೆ ಕಿರ್ಚ್ಬೇಡ.